ಜಾಗದಲ್ಲಿ ತೊರೆಗಳು ಬರುತ್ತೆ, ಸ್ಮಾಲ್ ಸ್ಟ್ರೀಮ್ಸ್ ಅಂತ. ಆ್ಯಂಡ್ ಇಲ್ಲಿ ಬಂದಿರೋದು ಇದು ಇಟ್ ವಾಸ್ ಆ್ಯಕ್ಚುಲಿ ಡೀಪ್, ಬಟ್ ಓವರ್ ದ ಟೈಮ್ ಅದು ಕವರ್ ಆಗಿದೆ ಸಿಲ್ಟಿಂದ. ನೀರು ಬಂದದ್ದಲ್ಲಿ ನೀರು ಜೊತೆಗೆ ನಮಗೆ ಬರೀ ನೀರು ಬರೋದಿಲ್ಲ, ಅದ್ರ ಜೊತೆಗೆ ಕಡ್ಡಿ, ಎಲೆ, ಮಣ್ಣು ಎಲ್ಲ ಬರುತ್ತೆ. ಅದು ನ್ಯಾಚುರಲ್ ಪ್ರೋಸೆಸ್. ಪ್ಲಾಸ್ಟಿಕ್ ಬಾಟ್ಲು, ಕವರು ಎಲ್ಲ ಬರುತ್ತೆ, ಅದು ಅನ್ಯಾಚುರಲ್ ಪ್ರೋಸೆಸ್. ಈ ಎರಡನ್ನು, ನ್ಯಾಚುರಲ್ ಪ್ರೋಸೆಸ್ ಆ್ಯಂಡ್ ಅನ್ಯಾಚುರಲ್ ಪ್ರೋಸೆಸ್ ಎರಡನ್ನು ನಾವು ಸ್ವಲ್ಪ ರೆಗ್ಯುಲೇಟ್ ಮಾಡೋ ಕಾರಣಕ್ಕೆ ಬಂದ ನೀರು, ಸ್ಮಾಲ್ ಸ್ಟ್ರೀಮ್ಸ್ ಇಂದ ಬಂದ ನೀರು ಇಲ್ಲೊಂದು ಪಿಟ್ ತರ ಮಾಡಿ ನ್ಯಾಚುರಲ್ ಆಗಿ, ದೇರ್ ಇಸ್ ನೋ ಸಿಮೆಂಟ್, ಎಲ್ಲೂ ಸಿಮೆಂಟ್ ಹಾಕಿಲ್ಲ, ಪಿಟ್ ಮಾಡಿದ್ದಾರೆ. ಆ ಪಿಟ್ಟು ಕೊಲಾಪ್ಸ್ ಆಗಬಾರ್ದು ಅಂತ ಕಲ್ಲು ಜೋಡಿಸಿದ್ದಾರೆ. ಆ ಕಲ್ಲು ಜೋಡಿಸಿರೋ ಜಾಗದಲ್ಲಿ ನೀರು ಬಂದಾಗ ಇಲ್ಲಿ ಟೆಂಪ್ರರಿ ಆಗಿ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಏನಾಗುತ್ತೆ, ಆಲ್ ದೋಸ್ ಅನ್ರಿಕ್ವೈರ್ಡ್, ನಮಗೆ ಬೇಡದೇ ಇರುವಂಥ ವಸ್ತುಗಳು ಯಾವುದು, ಕಸ, ಕಡ್ಡಿ, ಮತ್ತೆ ಮಣ್ಣು, ಮತ್ತೆ ಪ್ಲಾಸ್ಟಿಕ್, ಇದು ಯಾವುದು ನಮಗೆ ಬೇಡ. ನೆಕ್ಸ್ಟ್ ನಮ್ಗೆ ಬೇಕಾದ್ರೆ ನೀರು ಮಾತ್ರ, ಅದು ಮಾತ್ರ ಇಲ್ಲಿ ಸ್ವಲ್ಪ ಸೆಟಲ್ ಆಗಿ ಮುಂದೆ ಫ್ಲೋ ಆಗೋದಕ್ಕೆ ಇಲ್ಲಿ ಸೇಮ್ ಪಾತನ್ನ ನ್ಯಾಚುರಲ್ ಆಗಿ ಇಲ್ಲಿದೆ, ನಿಮಗೆ ಕಾಣುತ್ತೆ. ಈ ಪಾತಲ್ಲಿ ಏನೂ ಇಲ್ಲ, ಬರೀ ಮಣ್ಣು ಮಾತ್ರ ಅಲ್ಲಿ ಜಾಗ ಇದೆ. ಇಲ್ಲಿ ಸ್ವಲ್ಪ ಕಲ್ಲು ಕಟ್ಟಿದ್ದಾರೆ, ಅಗೇನ್ ಸಿಮೆಂಟ್ ಹಾಕಿಲ್ಲ, ನೀವು ನೋಡಿದ್ರೆ ಜಸ್ಟ್ ಕಲ್ಲನ್ನು ಜೋಡಿಸಿದ್ದಾರೆ. ಎದಕ್ಕೆ ಅಂದರೆ ಹರಿಯೋ ನೀರು ತೆಳುವಾಗಿ ನಿಧಾನವಾಗಿ ಯಾವುದೇ ಮಣ್ಣನ್ನು ತಗೊಳ್ದಿರಾ ನೀಟಾಗಿ ಹೋಗಿ ಅಲ್ಲಿ ಮುಂದೆ ಸೇರ್ಕೊಳ್ಳಿ ಅಂತ ಕಾರಣ. ಇಲ್ಲಿ ಸೇರ್ಕೊಂಡಿರೋದು ಮಣ್ಣು ನೀವೇನು ನೋಡ್ತೀರಾ, ಎಷ್ಟು ಸಾಫ್ಟ್ ಸಿಲ್ಕಿ ನೋಡಿ. ನಾನು ಏನು ನಿಂತಿದ್ದೀನಲ್ಲ, ನನಗೆ ಕುಷನಿಂಗ್ ಎಫೆಕ್ಟ್ ಇಲ್ಲ. ನೀವು ನಿಂತಿರೋ ಜಾಗದಲ್ಲಿ ಹಾರ್ಡ್ ಗ್ರೌಂಡ್. ಆ್ಯಕ್ಚುಲಿ ನಮಗೆ ನೇಚರ್ನಲ್ಲಿ ಈ ಥರನೇ ಸಾಯಿಲ್ ಇರುತ್ತೆ. ನ್ಯಾಚುರಲ್ ಜಾಗದಲ್ಲಿ ಹೋದರೆ, ನೀವು ಕಾಡೊಳಗಡೆ ಹೋದರೆ, ಎಲ್ಲೇ ಹೋದ್ರೂ ಅದು ಸ್ಪಾಂಜಿ ಇರುತ್ತೆ. ಅದಿದ್ರೇನೆ ಅದು ಹೆಲ್ದಿ ಏರಿಯಾ ಅಂತ ಹೇಳ್ಬೋದು. ಯಾವಾಗ ಈ ಥರ ಗಟ್ಟಿ ನೆಲ ಆಗುತ್ತೆ, ಆ ಗಟ್ಟಿ ನೆಲದಲ್ಲಿ ಯಾವುದೇ ಥರ ಗಿಡಗಳು ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ, ನೀರು ಒಳಗಡೆ ಹೋಗಲ್ಲ, ಪ್ರಾಣಿಗಳು ಓಡಾಡುವಾಗ ಪ್ರಾಣಿಗಳ ಕಾಲಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಈ ಥರ ಸಾಫ್ಟ್ ಸ್ಯಾಂಡ್ ಇದ್ದಾಗ ಯಾವುದೇ ಥರ ಪ್ರಾಣಿಗಳು ಆರಾಮಾಗಿ ಓಡಾಡ್ಬೋದು. ಸೊ ಇದು ನ್ಯಾಚುರಲ್ ಪ್ರೋಸೆಸ್ಗೆ ಮತ್ತು ನಾವು ಬಂದು ಡಿಸ್ಟರ್ಬ್ ಮಾಡಿ ಆಗೋ ಪ್ರೋಸೆಸ್ಗೆ ವ್ಯತ್ಯಾಸ. ಸೊ ಫಸ್ಟ್ ಸ್ಟೇಜಲ್ಲಿ ಮಳೆ ಬಂದಿದ್ದು ಚಿಕ್ಕ ತೊರೆ, ದೊಡ್ಡ ತೊರೆ ಆಗಿ ಇಲ್ಲಿ ಬಂದು ನೀರು ಸ್ವಲ್ಪ ಟೈಮು ನಿಂತು ಮುಂದೆ ಹೋಗುತ್ತೆ. ಆ ಹೋಗೋ ಟೈಮಲ್ಲಿ ಕಸ, ಮಣ್ಣು, ಮರಳು ಎಲ್ಲ ಇಲ್ಲಿ ಬಿಟ್ಟು ಬರೀ ನೀರು ಮುಂದೆ ಹೋಗುತ್ತೆ. ಮುಂದೆ ನೋಡೋಣ ಅಲ್ಲಿ ಎಲ್ಲಿ ಹೋಗುತ್ತೆ. ಇದು ನಾವೇ ಮಾಡಿರೋದು, ಅಂದರೆ ಬಂದಂಥ ಒಂದಷ್ಟು ಜನರ ಹೆಲ್ಪ್ ತಗೊಂಡು, ವಾಲಂಟಿಯರ್ಸ್ ಫಿಸಿಕಲಿ ಆ್ಯಂಡ್ ಎಕನಾಮಿಕಲಿ ಹೆಲ್ಪ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿರೋಂಥ ಒಂದು ಕಲ್ಯಾಣಿ ಅಗೇನ್ ವಾಟರ್ ಪರ್ಕ್ಯುಲೇಷನ್ ಅಂತ ಮಾಡಿರೋದು ನೀವು ನೋಡ್ಬೋದು. ಬನ್ನಿ ಹಾಗೆ ಬನ್ನಿ. ಇಲ್ಲ ಒಳ್ಳೆ ಕುತ್ಕೋಬೋದು ಆರಾಮಕ್ಕೆ. ನಾವು ವಾಪಸ್ ಆ ಕಡೆಯಿಂದ ಎಕ್ಸಿಟ್ ಆಗ್ತಿದ್ದೀವಿ. ಕಡಿಮೆ ಸಿಮೆಂಟಲ್ಲಿ ನ್ಯಾಚುರಲ್ ಮೆಟೀರಿಯಲ್ನ ಬಳಸಿ ಕೆಳಗಡೆ ಫ್ಲೋರಿಂಗ್ ಏನೂ ಇಲ್ಲ. ಅಲ್ಲಿ ಕಲ್ಲು ಕಟ್ಟಿರೋದು ಏನಿದೆ, ಸರೌಂಡಿಂಗ್ ರಾಕ್ಸ್ ಲೇಡ್ ಇನ್ ಸಚ್ ಎ ವೇ ವಿತೌಟ್ ಸಿಮೆಂಟ್, ವಾಟರ್ ಪರ್ಕ್ಯುಲೇಷನ್ಗೆ ಮ್ಯಾಕ್ಸಿಮಮ್ ಅವಕಾಶ ಕೊಡೋ ಥರ ಇದೆ. ಆ್ಯಂಡ್ ಈ ವಾಟರ್ ಬಾಡಿ ಒಂದ್ಸತಿ ಫುಲ್ ಆದರೆ ಇದು ಫುಲ್ ನೀರು ಬರುತ್ತೆ. ನೀವು ಅಲ್ಲಿ ಏನು ಮಾರ್ಕ್ ಇದೆ ಅಲ್ಲ, ರೆಡ್ ಕಲರ್ ಸ್ಟೋನ್ ಬ್ರೌನಿಶ್ ಆಗಿರೋದು, ಆ ಮಾರ್ಕಿಂಗ್ ಫುಲ್ ಆಗುತ್ತೆ. ಒಂದ್ಸತಿ ಮಳೆ ಬಂದರೆ ಇದು ಫುಲ್ ಆಗುತ್ತೆ, 2 ಸತಿ ಮಳೆ ಬಂದು ಫುಲ್ ಆಗುತ್ತೆ. ಜೋರು ಮಳೆ ಬಂದು ಫುಲ್ ಆಗಿ ನೀರು ಆದಮೇಲೆ ಎಕ್ಸೆಸ್ ಆಗಿ ಮತ್ತೆ ಇದು ಔಟ್ಫ್ಲೋ ಕೂಡ ಇದೆ, ಔಟ್ಲೆಟ್. ಆ್ಯಂಡ್ ಈ ಔಟ್ಲೆಟ್ ಎಲ್ಲಿ ಹೋಗುತ್ತೆ, ಮತ್ತೆ ದರ್ ಇಸ್ ಅನದರ್ ಚಾನಲ್ ರನ್ನಿಂಗ್ ದೇ, ಆ ಚಾನಲ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ದರ್ ಇಸ್ ಅ ಕಂಟಿನ್ಯೂಟಿ ಆಫ್ ವಾಟರ್ ಫ್ಲೋ ಆ್ಯಂಡ್ ಇಟ್ ಇಸ್ ಆಲ್ ಕನೆಕ್ಟೆಡ್ ಇನ್ ದಿಸ್. ಆ್ಯಂಡ್ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಲ್ಲಿ ಸ್ಟೋರ್ ಆಗಿದ್ದು ವಾಟರ್ ವಿಲ್ ಅಟ್ರಾಕ್ಟ್ ಆಬ್ವಿಯಸ್ಲಿ ದ ವೈಲ್ಡ್ ಲೈಫ್ ಅರೌಂಡ್, ಬಟ್ ದೇ ಶುಡ್ಂಟ್ ಫೀಲ್ ಅನ್ಸೇಫ್ ವೆನ್ ದೇ ಕಮ್ ಟು ಯೂಸ್ ದಿಸ್ ಪ್ಲೇಸ್. ಹಾಗಾಗಿ ನೀವೇನು ಕಲ್ಲು ಮಧ್ಯೆ ಗ್ಯಾಪ್ಸ್ ಇದೆಲ್ಲ, ಆ ಗ್ಯಾಪ್ ಒಳಗಡೆ ಎಷ್ಟೋ ಸತಿ ಹಾವುಗಳು, ಬೇರೆ ಬೇರೆ ಥರ ಇನ್ಸೆಕ್ಟ್ಸು, ಫ್ರಾಕ್ಸು ಎಲ್ಲವೂ ಬಂದು ಅದು ಶೆಲ್ಟರ್ ತಗೊಂಡು ಅಲ್ಲೇ ಮೊಟ್ಟೆ ಮರಿ ಮಾಡಿ ಆ ಥರ ಎಲ್ಲವೂ ಆಗುತ್ತೆ. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಅ ನ್ಯಾಚುರಲ್ ಎನ್ವೈರನ್ಮೆಂಟ್ ಆರ್ಟಿಫಿಷಿಯಲಿ ಫಾರ್ ದ ಅನಿಮಲ್ಸ್ ಹಿಯರ್. ಈ ಜಾಗ ಫುಲ್ ಏನಿದೆ, ಒಂದ್ಸತಿ ನೀರು ಫಿಲ್ ಆದಮೇಲೆ ಮಳೆ ಬಂದಿಲ್ಲ ಅಂತಂದರೆ ಸ್ಲೋಲಿ ಇಲ್ಲಿರೋ ಸ್ಟೋರ್ ಆಗಿರೋ ವಾಟರು ಅಂಡರ್ಗ್ರೌಂಡ್ಗೆ ರೀಚಾರ್ಜ್ ಆಗ್ತಾ ಹೋಗುತ್ತೆ, ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ನಿಯರ್ ಬೈ ಸುತ್ತಮುತ್ತ ಜಾಗದಲ್ಲಿರುವಂಥ ಪ್ಲ್ಯಾಂಟ್ಸ್ಗೆ ಆಲ್ ರೌಂಡ್ ದ ಇಯರ್ ನೀರು ಸಿಗೋ ಥರ ಒಂದು ವ್ಯವಸ್ಥೆ ಆಗಿದೆ. ಬಟ್ ಮಳೆ ಬಂದಿಲ್ಲ, ಇಷ್ಟೇ ಆ್ಯಕ್ಚುಲಿ ಇಷ್ಟೊಂದಾಗಲೇ ಫುಲ್ ಆಗಬೇಕಾಗಿತ್ತು. ಸಿನ್ಸ್ ಜೂನ್ ಸ್ಟಾರ್ಟಿಂಗಿಂದ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಬಟ್ ನೆವರ್ ಮೈಂಡ್, ವಿ ಸ್ಟಿಲ್ ಆರ್ ಗುಡ್ ವಿತ್ ವಾಟರ್. ಅದಕ್ಕೆ ನಿಮಗೆ ಪ್ರೂಫ್ ನಿಮ್ಮ ಸುತ್ತ ನೋಡ್ಕೊಳ್ಳೋ ಗ್ರೀನ್.
ಕೋಲಿನ್ ಸ್ಪೇಸ್ ಅಂತ ಒಂದು ಕಂಪನಿ ಬಂದ್ಬಿಟ್ಟು ಅವ್ರು CSR ಆಕ್ಟಿವಿಟೀಸ್ ಕಲ್ಯಾಣಿ ನಾವು ಹೋಗಿ ಪಕ್ಷಿಗಳಂತ ಚಿಕ್ಕ ಮಾಡ್ತೀವಿ. ಪಕ್ಷಿಗಳು ಬೇಸಿಗೆ ಕಾಲದಲ್ಲಿ ನೀರು ಬೇಕಾಗುತ್ತೆ ನಮಗೆ. ಸೊ ಯಾಕಂದರೆ ನೀರಿದ್ದರೆ ಪಕ್ಷಿಗಳು ನೀರು ಕುಡಿಯೋಕ್ಕೆ ಬರುತ್ತೆ, ಅದು ನ್ಯಾಚುರಲ್ ಹ್ಯಾಬಿಟೇಟ್ ಇಂಪ್ರೂವ್ ಆಗುತ್ತೆ ಅಂತ ತಿಳ್ಕೊಂಡಾಗ ಅವರು 6 ಫೀಟ್ ಬೈ 6 ಫೀಟ್ ಹೋಗಿ 6 ಮೀಟರ್ ಬೈ 6 ಮೀಟರ್ ಇದೆ. ಸೊ ಇಷ್ಟು ದೊಡ್ಡ ಕೋಲಿನ್ ಸೇರಿಸ್ಬೇಕಂತ ಒಂದು NGOದವ್ರು ಯಾವ ಸ್ಟ್ಯಾಂಡ್ ಇದೆ ಆ್ಯಕ್ಚುಲಿ ಇಷ್ಟು ದೊಡ್ಡ ಕಲ್ಯಾಣ ಮಾಡ್ಕೊಂಡು CSR ಆಕ್ಟಿವಿಟಿ ನಮ್ಮ DC ಅಲ್ಲ. ಜೊತೆಗೆ ನೀವು ಬೋರ್ವೆಲ್ ಮಾಡಿ ಅವಾಗಲೇ ಹೇಳಿದ್ವಿ, ಬೋರ್ವೆಲ್ ಇಲ್ಲೇನು ಕಟ್ಕೊಂಡಿರ ಮನೆ ಕಟ್ಟೋಕ್ಕಾಗ್ತಿದೆ ಅಂತ. ಬೇಸಿಗೆ ಕಾಲದಲ್ಲಿ ಇಲ್ಲಿ ನೀರಿಲ್ಲದೆ ಇದ್ದಾಗ ಆ ಬೋರ್ವೆಲ್ಗೆ ನೀರು. ಸೊ ಡಂಪ್ ಮಾಡಿದಾಗ ಏನಾಗುತ್ತೆ ಅಂದರೆ, ನೀರಿದ್ದಾಗ ಏನಾಗುತ್ತೆ, ಪಕ್ಷಿಗಳು ಬರುತ್ತೆ, ಪ್ರಾಣಿಗಳು ಬರುತ್ತೆ, ಅದ್ರದ್ದು ನ್ಯಾಚುರಲ್ ಪ್ರೋಸೆಸ್ ಆಗುತ್ತೆ, ಇದಾಗುತ್ತೆ, ಮೇಲ್ ಬರುತ್ತೆ, ಫಿಮೇಲ್ ಬರುತ್ತೆ, ಅದು ರೀಪ್ರೊಡಕ್ಟಿವ್ ಸಿಸ್ಟಮ್, ಎವ್ರಿಥಿಂಗ್ ವಿಲ್ ಹ್ಯಾಪನ್ ವಿತ್ ವಾಟರ್. ಅದಕ್ಕೋಸ್ಕರ ಮಾಡ್ಕೊಟ್ಟಿರ್ತಕ್ಕಂಥದ್ದು ಕೋಲಿನ್ ಸ್ಪೇಸ್. ವಿ ಹ್ಯಾವ್ ಟು ಥ್ಯಾಂಕ್ ಟು ದೆಮ್. ಪ್ಲೀಸ್ ಕ್ಲಾಪ್ ಫಾರ್ ದಿಸ್. ಏಡಿ ಅಲ್ವಾ? ಏಡಿದು ಶೆಲ್, ಎಕ್ಸೋಸ್ಕೆಲೆಟನ್. ಎಲ್ಲಿ ಸರ್ ಇಷ್ಟೊಂದೆಲ್ಲ ಪ್ರಾಣಿ ಬಗ್ಗೆ ಹೇಳಿದ್ರಿ, ಪ್ರಾಣಿಗಳು ನಮಗೆ ಕಾಣಿಸ್ಲಿಲ್ಲ. ಸೊ ಇಲ್ಲಿ ಪ್ರಾಣಿನ ಇಲ್ಲ ಅಂತ ಯಾರಾದರೂ ಕ್ಲೇಮ್ ಮಾಡಿದ್ರೆ, ಕ್ವಶನ್ ಮಾಡಿದ್ರೆ, ನಾನು ಇಲ್ಲಿ ಪ್ರೂಫ್ ತೋರಿಸ್ತೇನೆ. ಇದು ಬಂದು ಫ್ರೆಶ್ ವಾಟರ್ ಏಡಿ, ಕಲ್ಲೇಡಿ ಅಂತ ಕೆಲವರು ಕರೀತಾರೆ. ಕೆರೆ ಪಕ್ಕದಲ್ಲಿ ಎಲ್ಲ ಸಿಗತ್ತೆ. ಬಟ್ ಇದು ಏಡಿ ಅಲ್ಲ, ಏಡಿದು ಸ್ಕೆಲಿಟನ್ ಅಷ್ಟೇ, ಎಕ್ಸೋಸ್ಕೆಲಿಟನ್. ಅದರ ಚರ್ಮ ಬಿಸಾಕಿ, ಸಾಕ್ಸ್, ಹಳೆ ಸಾಕ್ಸ್ ಬಿಚ್ಚಿ ಬಿಸಾಕ್ದಂಗೆ ಹೋದಂಗೆ ಹೋಗಿರುತ್ತೆ. ಸೊ ಇಟ್ಸ್ ನಾಟ್ ಎ ಡೆಡ್ ಅನಿಮಲ್, but the live animal which has outgrown their shell, it has shed its shell and walked out. So ಯಾರಿಗಾರು ನೋಡ್ಬೇಕು ಹತ್ರದಿಂದ ಅಂತಂದ್ರೆ ಕೈಗೆ ಕೊಡ್ತೇನೆ. ಜೋಗ್